ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿ ಇಮ್ರಾಟೆ ನಡೆದುದಲ್ಲದೆ ದೇಶ ದಾಟವೇ ಕೆಡಗು ಸರ್ವಜ್ಞ ಎಂಬಂತೆ ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡಲೆಂದೇ ಸಂತ ಅಂತೋಣಿ ಪುಣ್ಯಕ್ಷೇತ್ರದ ಮಡಿಲಲ್ಲಿ ಪುಟ್ಟದೊಂದು ಗುಡಿಸಲಿನಲ್ಲಿ ವಿದ್ಯಾದೇಗುಲವಾಗಿ ಜ್ಞಾನಬೋಧಿನಿ ಶಾಲೆಯು 1966ರಲ್ಲಿ ಜನ್ಮ ತಾಳಿತ್ತು. ಈ ಶಾಲೆಯ ಏಳಿಗೆಗಾಗಿ ಹಲವಾರು ಹಿರಿಯ ಜೀವಗಳು ಶ್ರಮಿಸಿದ್ದಾರೆ. ಅವರ ಶ್ರಮದ ಫಲವಾಗಿ ಇಂದು ಈ ನಮ್ಮ ಜ್ಞಾನಬೋಧಿನಿ ಶಾಲೆಯು ಕವಲೊಡೆದು ಬೆಳ್ಳಿ ಸುವರ್ಣ ಮಹೋತ್ಸವಗಳನ್ನು ದಾಟಿ ಈಗ ಷಷ್ಠಿ ಸಂವತ್ಸರವನ್ನು ಕಾಣಲು ಬಾನೆತ್ತರಕ್ಕೆ ಬೆಳೆದು ನಿಂತಿದೆ. ಈ ಜ್ಞಾನ ದೇಗುಲದ ಪಕ್ಷಿ ನೋಟವನ್ನು ವೀಕ್ಷಿಸೋಣ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. Welcome to Jnanabodhini Higher Primary School, a place of knowledge and enlightenment. At Jnanabodhini, we believe that education is the foundation of all success. All those who have entered here in pursuit of Jnana have soared beyond their imagination. I am Sister Jane Krasta, the headmistress of Jnanabodhini School. It is my honor to lead a school that thrives on the unwavering support of the management, dedicated staff, enthusiastic parents and ambitious students. We recognize that every child is unique. Our mission is simple: to instill a love for learning and empower every child to develop the skills and confidence that they require to cope up with the ever-changing world. Thank you. God bless. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ. ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ತಮಸೋಮ ಜ್ಯೋತಿರ್ಗಮಯ, ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ, ಫ್ರಮ್ ಡಾರ್ಕ್ನೆಸ್ ಟು ಲೈಟ್. Yes, Jnanabodhini School, Kengeri, has been imparting value-based education to thousands of students of Kengeri and its surrounding towns and villages. Keeping to its motto, from darkness to light, from the darkness of ignorance to the light of knowledge, it has trained thousands of students without distinction of caste, creed and religion, rich and poor alike, and have prepared them for a society of tomorrow.
I am happy to note that these students have done extremely well in the society and are giving their contribution to the best of their ability and taking a stand in the society. I congratulate the staff and students as well as the former HMs and the former staff of Jnanabodhini who have trained the students with value-based education and have brought light in their life. May this goodwill continue and may the knowledge and wisdom of light be spread everywhere through this school. I wish you all a good and happy future and may our children here bloom and grow. Thank you. ದಾನಕು ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. Namaskara, good evening to all students, teachers, parents and honorable guests. Let me introduce myself today. My name is Savita Singh and I'm an ex-student of Jnanabodhini Primary School. ನಾನು ಗ್ರೇಡ್ 7 ಇಯರ್ 1986-87 ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ನೀವೆಲ್ಲ ಇವತ್ತು ತಿಳ್ಕೊಬೋದು ಇದು ತುಂಬ ಓಲ್ಡ್ ಆಗಿದ್ದಾರೆ ಇವರು ಅಂತ. ಬಟ್ ನನಗಿವತ್ತು ಈ ಆಪರ್ಚುನಿಟಿ ಸಿಕ್ಕಿದೆ, ಹಾಗಾಗಿ ನಾನು ಮಾತಾಡಲೇಬೇಕು. ಅಟ್ ಪ್ರೆಸೆಂಟ್ ನಾನು ಮೆಲ್ಬೋರ್ನ್ ಆಸ್ಟ್ರೇಲಿಯಾದಲ್ಲಿದ್ದೀನಿ. ಫಾರ್ ಪಾಸ್ಟ್ 27 ಇಯರ್ಸ್ ನಾನು ಇಲ್ಲೇ ಆಸ್ಟ್ರೇಲಿಯಾದಲ್ಲಿ ರಿಸೈಡ್ ಮಾಡ್ತಾಯಿದ್ದೀನಿ. ಸೊ ಐ ಆಮ್ ವರ್ಕಿಂಗ್ ಆ್ಯಸ್ ಅ ಪ್ರಾಕ್ಟೀಸ್ ಮ್ಯಾನೇಜರ್. ಇಲ್ಲಿ 2 ಮೆಡಿಕಲ್ ಸೆಂಟರ್ಸ್ನ ನಾನು ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಸೊ ಜ್ಞಾನಬೋಧಿನಿ ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ಆ್ಯಕ್ಚುಲಾಗಿ ದೇರ್ ಆರ್ ನೋ ವರ್ಡ್ಸ್. ಐ ಆಮ್ ಸ್ಪೀಚ್ಲೆಸ್ ಅಂತ ಹೇಳ್ಬೋದು. ನೀವು ಒಂದು ಸ್ಟೋರಿ ಬರೀತೀರಾ ಈ ಸ್ಕೂಲ್ ಬಗ್ಗೆ ಅಂದರೆ ನಾನು ಬರಿತಾನೆ ಇರ್ಬೋದು. ದೇರ್ ಇಸ್ ನೋ ಎಂಡಿಂಗ್. ಆ್ಯಕ್ಚುಲಿ ದೇರ್ ಇಸ್ ನೋ ಎಂಡಿಂಗ್. ಸೊ ನಾನು ಒಂದು ಸೆಂಟೆನ್ಸಲ್ಲಿ 3 ಲಿಟಲ್ ವರ್ಡ್ಸಲ್ಲಿ ನಾನು ಹೇಳಬೇಕಂದ್ರೆ ನನಗೆ ಜ್ಞಾನಬೋಧಿನಿ ಪ್ರೈಮರಿ ಸ್ಕೂಲು ರಾಕ್ ಸಾಲಿಡ್ ಫೌಂಡೇಶನ್ ಕೊಟ್ಟಿದೆ. ಸೊ ನಾನಿವತ್ತು ಅಟ್ ಪ್ರೆಸೆಂಟ್ ಏನಾಗಿದ್ದೀನಿ, ನಾನು ಹೊರಗಡೆ ದೇಶದಲ್ಲಿ ಬಂದು ಏನು ಮಾಡ್ತಾಯಿದ್ದೀನಿ, ಹೇಗಿದ್ದೀನಿ, ಏನು ಕೆಲಸ, ನಾನು ಮೊದಲೇ ಹೇಳಿದ್ದೀನಿ ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತ. ಸೊ ನನ್ನ ಲೈಫ್ ಹೇಗಿದೆ, ನಾನು ತುಂಬಾ ಖುಷಿಯಾಗಿದ್ದೀನಿ ಇಲ್ಲಿ. ಇದಕ್ಕೆಲ್ಲ ಕಾರಣ ಹೇಳಬೇಕು ಅಂದರೆ ನನ್ನ ಫೌಂಡೇಶನ್ ತುಂಬಾ ಚೆನ್ನಾಗಿತ್ತು. ಅದು ನನಗೆ ತುಂಬಾ ಸಹಾಯ ಮಾಡಿದೆ ಇವತ್ತಿಗೆ. ಸೊ ನಾನು ಎಲ್ಲ ಸ್ಟೂಡೆಂಟ್ಸ್ಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಟೈಮ್ ಈಸ್ ವೆರಿ ಪ್ರಿಷಿಯಸ್. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್. ಸೊ ಇಲ್ಲಿ ನಿಮಗೆ ನಿಮ್ಮ ಟೀಚರ್ಸು, ಪೇರೆಂಟ್ಸು, ದೇರ್ ಆರ್ ಲೈಕ್ 2 poles. ಅವ್ರು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಆನ್ ಆಪರ್ಚುನಿಟಿ ಫಾರ್ ಯು ಪೀಪಲ್ ಟು ಗ್ರ್ಯಾಬ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಗೆಟ್ ಎ ಗುಡ್ ಎಜುಕೇಷನ್ ಆ್ಯಸ್ ವೆಲ್ ಆ್ಯಸ್ ನಿಮ್ಮ ಹಿಡನ್ ಟ್ಯಾಲೆಂಟ್ಸ್ ಏನಿದೆ ಅದೂ ನಿಮ್ಮ ಪೇರೆಂಟ್ಸು, ಟೀಚರ್ಸ್ ನಿಮಗೆ ಹೆಲ್ಪ್ ಮಾಡ್ತಾರೆ ಇಂಪ್ರೂವ್ ಮಾಡೋದಕ್ಕೆ. ಸೊ ದ್ಯಾಟ್ ಯುವರ್ ಫ್ಯೂಚರ್ ವಿಲ್ ಬಿ ರಿಯಲಿ ಗುಡ್. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈಲಿ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದು